ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಸಮ್ಮರ್ ಡ್ರಿಂಕ್, ಡಯಟ್ ಡ್ರಿಂಕ್, ಸ್ಕಿನ್ ಗ್ಲೋ ಡ್ರಿಂಕ್ 3 ಒಂದೇ ಜ್ಯೂಸಲ್ಲಿ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗ್ರೀನ್ ಆ್ಯಪಲ್ನ ತೊಗೊಂಡಿದ್ದೀನಿ, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಜ್ಯೂಸ್ ಆದರೆ ನೀವು 1 ಚಮಚದಷ್ಟು ತೊಗೊಳ್ಳಿ. ಶುಂಠಿ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಪುದೀನ 10ರಿಂದ 20 ಎಲೆಯಷ್ಟು ನಾನು ಪುದೀನ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್, ಕಪ್ಪುಪ್ಪು, ಅದನ್ನು 1/4 ಚಮಚ ತೊಗೊಂಡಿದ್ದೀನಿ. ಮತ್ತು 2 ಚಮಚದಷ್ಟು ನಮಗೆ ಹನಿ, ಜೇನುತುಪ್ಪ ಬೇಕಾಗುತ್ತೆ. ನಾನಿಲ್ಲಿ ಪ್ಯೂರ್ ಜೇನುತುಪ್ಪ ತೊಗೊಂಡಿದ್ದೀನಿ 2 ಚಮಚದಷ್ಟು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಪಲ್ನ ನಾವೀಗ ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ಳೋಣ. ನಮಗೆ ಆ್ಯಪಲಲ್ಲಿ ಎ, ಇ, ಸಿ ಇರೋದ್ರಿಂದ ನಮಗೆ ಸ್ಕಿನ್ ಗ್ಲೋ ಮಾಡುತ್ತೆ. ಮತ್ತು ಫೈಬರ್ ಇರೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಜ್ಯೂಸ್ ತುಂಬ ಎತ್ತಿದ ಅಂತಲೇ ಹೇಳ್ಬೋದು. ನಾವು ವಾರದಲ್ಲಿ 4 ದಿನ 5 ದಿನ ಇದನ್ನು ತಗೊಳ್ಳೋದ್ರಿಂದ ನಮಗೆ ತೂಕ ಅತಿ ಬೇಗ ಕಡಿಮೆ ಮಾಡ್ಕೊಳ್ಳುತ್ತೆ. ಆಮೇಲೆ ಸ್ಕಿನ್ನು ನಮಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಒಂದು 20 ದಿನ ಈ ಜ್ಯೂಸನ್ನ ಕುಡಿತಾ ಬಂದರೆ. ನೋಡಿ, ಈಗ ಸೌತೆಕಾಯಿನೂ ಅಷ್ಟೇ ನಾನು ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾದರೆ ನೀವು 1 ತೊಗೊಳ್ಳಿ, ದೊಡ್ಡದಾದರೆ ಅರ್ಧ ತೊಗೊಳ್ಳಿ. ಎಳೆ ಸೌತೆಕಾಯಿ ತೊಗೊಳ್ಳಿ, ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ಳಿ. ಈ ಜ್ಯೂಸನ್ನ ಡಯಟ್ ಮಾಡೋರು ಬೆಳಗ್ಗೆ ಹೊತ್ತು ಕುಡೀರಿ. ಈಗ ಬಿಸಿಲಂತೂ ತುಂಬ ಇದೆ ನಮಗೆ, ಅದಕ್ಕೆ ಈ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ನಿಮ್ಮ ಜ್ಯೂಸರ್ ಜಾರ್ ಯಾವುದರಲ್ಲಿ ಇದು ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು ಅಂತಿದ್ದೀರಾ ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಶುಂಠಿ ಮತ್ತು ಪುದೀನ ಎಲ್ಲ ಸೇರಿಸ್ಕೊಳ್ಳೋಣ. ಮತ್ತು ಕಾಮಕಸ್ತೂರಿ ಬೀಜ ನಾನಿಲ್ಲಿ ನನ್ನ ಹತ್ರ ಖಾಲಿಯಾಗಿದೆ, ನಾನು ಹಾಗಾಗಿ ತೊಗೊಂಡಿಲ್ಲ ಕಾಮಕಸ್ತೂರಿ ಬೀಜನ. ನೀವು 1 ಚಮಚದಷ್ಟು ಅದು ನೆನೆಸ್ಕೊಂಡು ಇಟ್ಕೊಳ್ಳಿ. ನೋಡಿ, ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಪುದೀನ, ಕಪ್ಪುಪ್ಪು. ಇದು ಅಷ್ಟೇ ನಮಗೆ ಒಂದು ಡೈಜೆಷನ್ಗೆ, ಒಂದು ಫ್ಲೇವರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕಪ್ಪುಪ್ಪನ್ನ. ಇದೂ ಅಷ್ಟೇ 1/4 ಚಮಚದಷ್ಟು ಹಾಕ್ಕೊಳ್ಳಿ. ಮತ್ತು ನಿಂಬೆ ರಸ ಯಾವುದನ್ನು ನಾವು ಆಮೇಲೆ ಸೇರಿಸ್ಕೊಳ್ಳೋದು ಬೇಡ, ಗ್ರೈಂಡ್ ಮಾಡಬೇಕಾದ್ರೇ ಸೇರಿಸ್ಕೊಳ್ಳೋಣ. 1 ಚಮಚದಷ್ಟು ಲೆಮನ್ ಜ್ಯೂಸು, ಇಲ್ಲಾಂದರೆ ಅರ್ಧ ಹೋಳಷ್ಟು ಲೆಮನ್ನು ಹಾಕ್ಕೊಳ್ಳೋಣ. ಮತ್ತು ಜೇನುತುಪ್ಪ 2 ಚಮಚದಷ್ಟು ತೊಗೊಳ್ಳೋಣ. ನಿಮ್ಮ ಹತ್ರ ಯಾವುದಿರುತ್ತೆ ಆ ಜೇನುತುಪ್ಪನ ತೊಗೊಳ್ಳಿ. ಇದು ಬಿಸಿಲು ಈಗ ತುಂಬ ಇದೆ. ಹೊರ್ಗಡೆಯಿಂದ ಬಂದಾಗ ನಾವು ಈ ಥರ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಫ್ರೆಶ್ ಅನಿಸುತ್ತೆ, ತುಂಬ ಎನರ್ಜಿ ಅನಿಸುತ್ತೆ. ನೀವು ಹೊರ್ಗಡೆ ಎಲ್ಲ ಕುಡ್ದಿರ್ತೀರ, ಮಜ್ಜಿಟೋಗಳು ಆ ಥರ ಎಲ್ಲ, ಅದಕ್ಕೆಲ್ಲ ಸೋಡಾಗಳೆಲ್ಲ ಸೇರಿಸಿರ್ತಾರೆ. ಇದಕ್ಕೆ ಯಾವ ಸೋಡಾನೂ ಬೇಡ. ಸ್ವಲ್ಪ ಸಿಹಿ ಇರುತ್ತೆ, ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಆ್ಯಪಲ್ಲು ಅಂತಲೂ ಗೊತ್ತಾಗಲ್ಲ, ಸೌತೆಕಾಯಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು ನಮಗೆ. ಈಗ ನಾನು 1.5 ಗ್ಲಾಸಷ್ಟು ನೀರು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಫುಲ್ಲು ಅದು ಗ್ರೈಂಡ್. ಆಮೇಲೆ ಪುದೀನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರ ಫ್ಲೇವರ್ಗಳದ್ದೆಲ್ಲ. ಈಗ ಇದನ್ನು ನಾವು ಸೋರಿಸ್ಕೊಳ್ಳೋಣ ಒಂದು ಜಾಲರಿ ತೊಗೊಂಡು. ನಮಗೆ ಇದು ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಆಗಲ್ಲ. ಈಗ ಒಬ್ರೊಬ್ರಿಗೆ ಡಯಟ್ ಮಾಡ್ತಾ ಇರೋರಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಆ ಥರದವರು ಕೂಡ ಅಷ್ಟೇ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಡೈಜೆಷನ್ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಈಗ ಒಳ್ಳೆ ಕಲ್ಲರ್ ಇದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ಕಾಮಕಸ್ತೂರಿ ಬೀಜ ಹೇಳಿದೆ, ಅದು ದೇಹಕ್ಕೆ ತಂಪು. ಫಸ್ಟ್ ಅದನ್ನು ಕಾಮಕಸ್ತೂರಿ ಬೀಜನ ಹಾಕ್ಕೊಳ್ಳಿ, ಆಮೇಲೆ ಈ ಜ್ಯೂಸನ್ನ ಹಾಕ್ಕೊಳ್ಳಿ. ಮತ್ತು ಐಸ್ ಕ್ಯೂಬ್ನ ಸೇರಿಸ್ಕೊಳ್ಳಿ. ಇಲ್ಲಿ ನನ್ನ ಮಗಳಿಗೆ ಕೊಡೋದ್ರಿಂದ ನಾನು ಐಸ್ ಕ್ಯೂಬ್ನ ಸೇರಿಸ್ತಾ ಇಲ್ಲ. ಅವಳಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಇಲ್ಲಿ ಐಸ್ ಕ್ಯೂಬ್ ಹಾಕ್ತಾಯಿಲ್ಲ, ಇನ್ನು ಕುಡಿತಾಳೆ ಅಂತ. ನೀವು ಐಸ್ ಕ್ಯೂಬ್ನ ಸೇರಿಸ್ಕೊಳ್ಳಿ ಮತ್ತು ಕಾಮಕಸ್ತೂರಿ ಬೀಜನ ಆ್ಯಡ್ ಮಾಡ್ಕೊಳ್ಳಿ. ದೇಹಕ್ಕೆ ತುಂಬ ತಂಪಿರುತ್ತೆ. ಈ ಬಿಸಿಲಲ್ಲಿ ಇದೊಂದ್ಸಲಿ ಈ ಡ್ರಿಂಕ್ನ ಒಂದ್ಸಲಿ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನೀವೇ ಪದೇ ಪದೇ ಕುಡಿತೀರಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.